ಅಧಿಕಾರಿಗಳು ನಿಮ್ಮನ್ನು ಕಲಿಸ್ಲಿಕ್ಕೆ ಇರೋದು. ಯಾವ ಸಂಕೋಚನೂ ಇಟ್ಕೊಳ್ಬೇಡಿ, ಯಾವ ಮುಜುಗರನ್ನು ಇಟ್ಕೊಳ್ಬೇಡಿ. ನಿಮ್ಮಲ್ಲಿರ್ತಕ್ಕಂಥ ಸಂಕೋಚಗಳನ್ನ, ನಿಮ್ಮಲ್ಲಿರ್ತಕ್ಕಂಥ ಮುಜುಗರಗಳನ್ನ ಈ ವೇದಿಕೆ ತೆಗೆದಾಕುತ್ತೆ. ಯಾವಾಗಂದ್ರೆ ನಿಮ್ಮನ್ನ ನೀವು ಈ ಶಿಬಿರದಲ್ಲಿ ಅರ್ಪಿಸಿಕೊಂಡಾಗ ಅದ್ಭುತವಾದಂತಹ ವ್ಯಕ್ತಿತ್ವ ನಿಮ್ಮದಾಗತ್ತೆ ಅಂತ. ತರಗತಿಯೊಳಗೆ ನೀವು 3 ವರ್ಷ ತರಗತಿಯೊಳಗೆ ಓದ್ತೀರಿ. ಓದಲಾರದ್ದನ್ನ ಇಲ್ಲಿ ಕಲಿಸ್ತಾರೆ ನಿಮಗೆ. ನೀವು ತರಗತಿಯೊಳಗೆ ಓದಿದ್ರೆ ವಿದ್ಯಾವಂತರಾಗ್ತೀರಿ, ಸಿಕ್ಕಾಪಟ್ಟೆ ಜ್ಞಾನ ಬರುತ್ತೆ, ತಲೆ ತುಂಬುತ್ತೆ, ವೆರೈಟಿ ಜ್ಞಾನಗಳನ್ನ ನಿಮ್ಮ ತರಗತಿಯೊಳಗೆ ಕೂಡುತ್ತೆ. ಇಲ್ಲಿ ಈ ವೇದಿಕೆಯೊಳಗೆ ಹೃದಯವನ್ನ ತುಂಬುತ್ತೆ. ಅಲ್ಲಿ ಜ್ಞಾನವಂತರಾಗ್ತೀರಿ, ವಿದ್ಯಾವಂತರಾಗ್ತೀರಿ. ಇಲ್ಲಿ ನಿಮ್ಮನ್ನ ನೀವು ಅರ್ಪಿಸಿಕೊಂಡಾಗ ಹೃದಯವಂತರಾಗ್ತೀರಿ, ಮನುಷ್ಯರಾಗ್ತೀರಿ. ಸರ್, ಈಗ ನಾವು ಮನುಷ್ಯರ ಅಲ್ವಾ? ಅಲ್ಲ, ಖಂಡಿತ ಅಲ್ರಿ. ನಮ್ಮ ರೂಪ ಮನುಷ್ಯತ್ವ ಇದೆ, ರೂಪ ಮನುಷ್ಯರ್ದಿದೆ. ಮನಸ್ಸಿನೊಳಗೆ ಕ್ರೂರತನ ಇದೆ. ಮನುಷ್ಯನಿಗೆ ಇರಬಾರ್ದಂತ ಕೆಟ್ಟ ಗುಣಗಳನ್ನು ತುಂಬಿಕೊಂಡಿದ್ದೇವೆ. ಆ ಕೆಟ್ಟ ಗುಣಗಳನ್ನ ಬೇರು ಸಮೇತ ಕಿತ್ತಾಕ್ತಕ್ಕಂಥ ತಾಕತ್ತು, ಶಕ್ತಿ ಇದೆ ಅನ್ನೋದಾದ್ರೆ ಅದು NSS ವೇದಿಕೆ. ಅದನ್ನ ನೀವು ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ನಿಮ್ಮನ್ನ ನೀವು ನಿಮ್ಮ ಭವಿಷ್ಯಕ್ಕೋಸ್ಕರನೇ ಬದಲಾಗಬೇಕಾಗಿದೆ. ನಂದೇ ಉದಾಹರಣೆ ಹೇಳ್ತೇನೆ ನಿಮಗೆ. ನಾನು ಪ್ರತಿ ಸರಿನೂ ಹೇಳ್ತೇನೆ, ನಾನು ಸ್ವಲ್ಪ ಸ್ಥಿತಿವಂತಂದ್ರೆ ಚೆನ್ನಾಗಿ ಸಂಪತ್ತಿರೋದಂತವ್ರಿ, ನಾನು ಭಾರಿ ಸಂಪತ್ತಿರೋವ್ರಿ ನಾನು. ಬಟ್ ಸಂಪತ್ತಿದ್ದವ್ರದ್ದು ಮಾತುಗಳು ಕೇಳಬೇಕು, ಸಂಪತ್ತಿರ್ತಕ್ಕಂಥವ್ರದ್ದು ವರ್ತನೆಗಳನ್ನು ಕೇಳಬೇಕು, ನೋಡ್ಬೇಕು ಅವ್ರು. ಬಟ್ ನಾನು NSS ಸೇರದೆ ಹೋಗಿದ್ರೆ ನನಗೆ ದುಡ್ಡಿನ ಮದ ಹತ್ತುತ್ತಿತ್ತು, ದುಡ್ಡಿನ ಅಹಂಕಾರ ಇರ್ತಿತ್ತು. ದುಡ್ಡಿನ ಅಹಂಕಾರ, ಸಂಪತ್ತಿನ ಮದ ಬೇರು ಸಮೇತ ಕಿತ್ತಾಗಿರ್ತಕ್ಕಂಥದ್ದು NSS. ಖಂಡಿತ NSS ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲದೆ ಹೋದ್ರೆ ಇದೆ, ಒಬ್ಬೊಬ್ರಿಗೊಂದೊಂದು ರೀತಿಯ ಮದ ಇರುತ್ತೆ. ನನಗೆ ನಿಜವಾಗ್ಲೂ ನಾವು 3 ಇದ್ದಾವೆ. ನಾನು ಹೇಳ್ತೇನೆ, ನಾನು ಸತ್ಯವಾಗಿ ಹೇಳ್ತೇನೆ, ನಾನು ಮಾತನಾಡೋದು 100% ಕರೆಕ್ಟ್. ನಾವು ನಮ್ಮ ಮನೆಗೆ 3 ತಮ್ಮಂದಿರಿದ್ದಾರೆ. 2 ತಮ್ಮಂದಿರು, ನಾನೊಬ್ಬನು ಇದ್ದೇವೆ. 2 NSS ಸೇರಿದ್ದೇವೆ. 2 ಕ್ಯಾರೆಕ್ಟರ್ ಬೇರೆ ಆಗಿದೆ. ಇನ್ನೊಬ್ಬ NSS ಓದಿದ್ದಿಲ್ಲ, ಅವನ ಕ್ಯಾರೆಕ್ಟರ್ ಬೇರೆ. ಒಂದೇ ತಾಯಿಯ ಮಕ್ಕಳು, ಡಿಫ್ರೆಂಟ್ ಇದೆ. ನಾವು ಯಾಕೆ ಬದಲಾಗಿದ್ದೇವೆ ಅಂತಂದ್ರೆ, ಇಲ್ಲಿ ಕಳೀತಕ್ಕಂಥ 7 ದಿನದೊಳಗೆ ನಾನು ನನ್ನನ್ನು ಬದಲು ಮಾಡಿಕೊಂಡಿದ್ದೇನೆ. ಇದಾಗಬೇಕು ಅಂತಾನೆ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ. ದಯವಿಟ್ಟು ಮೋಜಿಗೆ ಶಿಬಿರವನ್ನ ಬಳಸ್ಕೊಳ್ಬೇಕು. ನಿಮ್ಮ ಯಾವ್ಯಾವುದೋ ತೀಟೆಗೆ ಶಿಬಿರವನ್ನ ಬಳಸ್ಕೊಳ್ಬೇಕು. ಇದು ಪವಿತ್ರವಾಗಿರ್ತಕ್ಕಂಥ ಶಿಬಿರ, ಇದು ಪವಿತ್ರವಾದಂತ ವೇದಿಕೆ. ನನ್ನನ್ನ ನಾನು ಅರ್ಪಿಸಿಕೊಟ್ರೆ ಅದ್ಭುತ ಕ್ಯಾರೆಕ್ಟರ್ ಆಗ್ತಿವೆ. ನಾನು ಈ ವೇದಿಕೆಯಿಂದ ನನ್ನ ಮನೆಗೆ ಬೆಳಕಾಗಿಲ್ಲ, ನನ್ನ ಊರಿಗೆ ಬೆಳಕಾಗಿದೆ. ಹೆಮ್ಮೆ ಪಡ್ತೇನ್ರಿ ನಾನು. ನನ್ಗೆ ಹೆಮ್ಮೆ ಇದೆ, ನನಗೆ ಖುಷಿ ಇದೆ. ನೀವು ಗರ್ವ ಅನ್ಕೊಳ್ಬೇಕಾದ್ರೆ ನಾನು ಓದಿನಿಂದ ಬಂದಿಲ್ಲ. ನಾನು NSS ಕಲ್ತು ನೋಡಿ ಯಾರ್ಯಾರ್ದೋ ಒಳ್ಳೊಳ್ಳೆ ಗುಣಗಳನ್ನ ರೂಢಿಸಿಕೊಂಡಿದೆ. ಆದ್ರೆ ಇವತ್ತಿನ ವಿದ್ಯಾರ್ಥಿಗಳು ಕೆಟ್ಟದ್ದನ್ನ ಬೇಗ ರೂಢಿಸಿಕೊಳ್ತಾ ಇದ್ದಾರೆ. ಒಳ್ಳೆಯದನ್ನ ರೂಢಿಸಿಕೊಳ್ಳೋಕೆ ಒಂದು ರೀತಿಯ ಮನಸ್ಥಿತಿ ಬೇಕು. ಆ ಮನಸ್ಥಿತಿಯನ್ನ ವೇದಿಕೆ ಕಲ್ಪಿಸಿಕೊಟ್ಟಿದೆ. ಈಗ ನೋಡಿದ್ರಲ್ಲ, ಇದು ಸರ್ವೇ ಸಾಮಾನ್ಯ. ವೇದಿಕೆಯೊಳಗೆ ಉದ್ಘಾಟನೆ ಆದ್ಮೇಲೆ ಸ್ವಾಗತ ಮಾಡೋದು, ಇದು ಸರ್ವೇ ಸಾಮಾನ್ಯ ಅಂದ್ರೆ ಹಿಂಗಾಗತ್ತೆ ಶಿಬಿರದೊಳಗೆ. ಯಾಕಂದ್ರೆ ನೀವು ಕಲಿಲಿಕ್ಕೆ ಬಂದಿರ್ತಾರೆ, ಕಲಿಸ್ಬೇಕು. ನಾವು ಫಸ್ಟ್ ಸ್ವಾಗತ ಆಗ್ಬೇಕು, ಆಮೇಲೆ ಉದ್ಘಾಟನೆ ಆಗ್ಬೇಕು. ಹೌದಾ? ಕಲಿಸ್ಬೇಕು. ಮೇಷ್ಟ್ರು ವ್ಯವಧಾನದಿಂದ ಕಲಿಸ್ಬೇಕು. ಬಹಳ ಪ್ರೀತಿಯಿಂದ ಮಕ್ಕಳು, ಶಿಬಿರಾರ್ಥಿಗಳು ಕಲಿಬೇಕು.
ಮೇಷ್ಟ್ರಿಗೆ ವ್ಯವಧಾನ ಇರಬೇಕು, ನಿಮಗೆ ಆಸಕ್ತಿ ಇರಬೇಕು. ನಿಮ್ಗೆ ಗೊತ್ತಿರ್ಲಾರ್ದಂಗೆ 7 ದಿವಸದೊಳಗೆ ನಿಮ್ಮನ್ನ ನೀವು ಬದಲು ಮಾಡ್ಕೊಂಡು ಹೋಗ್ಲಿಕ್ಕೆ ತರಗತಿ ಏನು ಮಾಡಲ್ರಿ, ಕ್ಲಾಸ್ನೊಳಗೆ ಏನು ಕಲ್ಸಲ್ರಿ. ಪುಸ್ತಕದೊಳಗೆ ಏನಿರ್ತೈತೆ ಅದನ್ನ ಕಕ್ತೇವೆ ಹೋಗ್ತೇವೆ. ನಾನು ಅದನ್ನೇ ಮಾಡಿರೋದು, ಬೇರೆ ಏನಿಲ್ಲ. ಪುಸ್ತಕದೊಳಗೆ ಏನಿರ್ತೈತೆ ಅದನ್ನ ಹೇಳ್ತೇವೆ ಹೋಗ್ತೇವೆ. ತಿರುಗಿ ನಿಮ್ಮನ್ನ ಮಾತಾಡ್ಸಿದ್ರೆ ಕೇಳ್ರಿ. ಬಟ್ NSS ವೇದಿಕೆ ಹಂಗಲ್ಲ, ನಿಮ್ಮ ಹೃದಯಕ್ಕೆ ಸ್ಪರ್ಶ ಮಾಡ್ತೇವೆ, ನಿಮ್ಮ ಮನಸ್ಸನ್ನ ಗೆಲ್ತೇವೆ. ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ಅಧ್ಯಾಪಕರು, ಅವರು ದೊಡ್ಡ ಹೆಲ್ಪ್ ಆಗತ್ತೆ. ನೀವು ಖಂಡಿತ ಅದನ್ನ ನಾನು ಮಾಡ್ತಿದ್ದೆ. ನಿಮ್ಗೆಲ್ಲ ಈ NSS ಅಂದ್ಕೊಳ್ಳಿ ಬೆಳಗ್ಗೆಯಿಂದ ಫೀಲ್ಡ್ ವರ್ಕ್ ಮಾಡಿರ್ತೇವೆ, ಏನೇನೋ ಫೀಲ್ಡ್ ವರ್ಕ್ ಮಾಡಿರ್ತಾರೆ. ಮನೆ ಕಸ ಬಗ್ಗೆ ಮುಟ್ಟಲ್ಲ ನೀವು. ಮನೆ ಕಸ ಅಂತಂದ್ರೆ ಅಯ್ಯೋ ನನಗೆ ಗೊತ್ತಿದೆ. ಅದು ನೀವು ನಿಮ್ಮ ಸ್ಟೇಜ್ನೊಳಗಿದ್ದಾಗ ನಾನು ಅದನ್ನೇ ಮಾಡಿದ್ದೇನೆ, ಬೇರೆ ಏನಿಲ್ಲ. ಆದ್ರೂ ಕಲ್ತಿದ್ದೇನೆ, ನಾನು ಖಂಡಿತ ಕಲ್ತಿದ್ದೇನೆ. ಕಸ ಅನ್ನೋದಿಲ್ಲ, ನಮ್ಮ ಮನೆ ಕೆಲಸ ನಾವು ಮಾಡಲ್ರಿ. ಆದ್ರೆ ಇಲ್ಲಿ ಬಂದು ಏನ್ ಮಾಡ್ತೇವೆ ನಾವು? ಇಲ್ಲಿ ಬಂದು ಊರೊಳಗಿನ ಕಸಗಳನ್ನ, ಗಟರನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಏನೆಲ್ಲ ಎಷ್ಟು ಪ್ರೀತಿಯಿಂದ ಮಾಡ್ತೇವೆ. NSS ಕಲಿಸಿ, ಅದು ಶ್ರಮದಾನ. ಆ ಶ್ರಮದಾನ ಬರ್ಬೇಕಾದ್ರೆ ನಿಮ್ಗೆಲ್ಲ ಟೀಕೆ ಮಾಡಿ ಕಳಿಸಿರ್ತಾರೆ. ಅಯ್ಯೋ ಕಸ ಹೊಡಕ್ಕೆ ಹಾಕೋತೀರಿ ನೀವು, ಕಸ ಹೊಡೆದ್ ಕಲಿಸ್ತಾರೆ, ಕಸ ಹೊಡೆದು. ಅಯ್ಯೋ ಹಂಗ ಅವ್ರು ಅನ್ಲಿ, ಅವ್ರು ಅಲ್ಲೇ ಇರ್ಲಿ. ಯಾರ್ಯಾರು ನಿಮ್ಗೆ ಹಂಗದ ಅಂದಿದಾರಲ್ಲ ಅವ್ರು ಅಲ್ಲೇ ಇರ್ಲಿ. ನೀವು ಕಸ ಅಂದು ಮೇಲೆ ಹೋಗಿ, ಕಸ ಅಂದವರೆಲ್ಲ ಮೇಲೆ ಹೋಗ್ತಾರೆ. ಗಾಂಧೀಜಿ ಮೇಲೆ ಹೋಗಿದ್ದೆ ಆ ಕಾರಣಕ್ಕೆ. ಗಾಂಧೀಜಿ ಎತ್ತರಕ್ಕೆ ಬೆಳೆದಿದ್ದೋಸ್ಕರನೇ ದೇಶದ ಕಸ ಅಂದೇನೆ. ಕಸ ಅಂದ್ರೆ ಭೌತಿಕ ಕಸ ಅಲ್ಲ. ಈ ಭೌತಿಕ ಕಸ, ಇದನ್ನೆಲ್ಲ ಕ್ಲೀನ್ ಮಾಡೋದು ಭೌತಿಕ ಕಸ. ಆ ಕಸದ ಜೊತೆಗೆ 7 ದಿವಸದೊಳಗೆ ಅಂತರಂಗದೊಳಗಿರ್ತಕ್ಕಂಥ ಕಸಗಳನ್ನು ತೆಗೆದುಹಾಕಬೇಕು. ಅಂತರಂಗದೊಳಗೆ ಎಂತೆಂತ ಕಸ ಇದಾವೆ? ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗಲ್ಲ, ದ್ವೇಷ, ಇನ್ನೊಬ್ರು ನೋಡಿದ್ರೆ ಇನ್ನೊಬ್ರಿಗೆ ಸಹಿಸ್ಕೊಳ್ಳೋದಿಲ್ಲ. ಒಂದು ಜಾತಿಯವ್ರನ್ನ ಕಂಡ್ರೆ ಇನ್ನೊಂದು ಜಾತಿಯವ್ರಿಗೆ ಆಗಲ್ಲ, ಒಂದು ಕ್ಲಾಸ್ನವ್ರ ಕಂಡ್ರೆ ಇನ್ನೊಂದು ಕ್ಲಾಸ್ನವ್ರಿಗೆ ಆಗಲ್ಲ, ಒಂದು ಊರವ್ರ ಕಂಡ್ರೆ ಇನ್ನೊಂದು ಊರವ್ರಿಗೆ ಆಗಲ್ಲ. ಇದು ಐತಿಲ್ರಿ? ಖಂಡಿತ ಇರುತ್ತೆ. ಮತ್ತೆ ಇಲ್ಲ ಸರ್ ಅಂತಂದ್ರೆ ನಾನು ಒಪ್ಪದೇ ಇಲ್ಲ, ಖಂಡಿತ ಇರುತ್ತೆ. ಇಲ್ಲ ಅನ್ನೋರು ಸ್ವಲ್ಪ ಜನ ಇರ್ತಾರೆ, ಒಂದ್ 4-5 ಜನ ಇರ್ತಾರೆ. ಈ ಎಲ್ಲ ಕಸಗಳನ್ನು ಒಬ್ರಿಗೊಬ್ರು ದ್ವೇಷ ಮಾಡೋದು, ಒಬ್ರನ್ನೊಬ್ರನ್ನ ಕಂಡ್ರೆ ಅಸೂಯೆ ಪಡೋದು, ಹೊಟ್ಟೆ ಕಿಚ್ಚು ಪಡೋದು, ಕಾಲು ಹಿಡ್ದು ಹೇಳೋದು, ಏನೇನೋ ಇದಾವಲ್ಲ, ಇವೆಲ್ಲವೂ ನಮ್ಮ ಮನೆಯೊಳಗಿದಾವ, ನಮ್ಮ ಮನೆ ಎದೆಯೊಳಗಿರ್ತಾವ. ಇವು ಎಲ್ಲವನ್ನ ತೆಗೆದುಹಾಕತಕ್ಕಂಥ ಕೆಲಸ NSS ವೇದಿಕೆ ಮಾಡುತ್ತೆ. ಮತ್ತೆ ಮಾಡಿದ ಮೇಲೆನೆ ನಾನು ಕಲ್ಕೊಂಡಿದ್ದೇನೆ. ಹೌದು, ಇನ್ನೊಬ್ರನ್ನ ಯಾವ ಕಾರಣಕ್ಕೂ ದ್ವೇಷಿಸಬಾರ್ದು, ಇನ್ನೊಬ್ರನ್ನ ಯಾರನ್ನ ಕಾರಣಕ್ಕೂ ಟೀಕೆ ಮಾಡಬಾರ್ದು. ಅವ್ರದ್ದು ಏನಿರುತ್ತೆ ಅವ್ರದ್ದು ಅಲ್ಲೇ ಇದೆ. ನಾನೇನ್ ಬದಲಾಗಬೇಕು ಅಷ್ಟೇ ಸಾಕು. ನಾನೇನ್ ಬದಲಾಗಬೇಕು, ನನ್ನಲ್ಲಿ ಇರ್ತಕ್ಕಂಥ ಕೆಟ್ಟ ಗುಣಗಳನ್ನು ಹೇಗೆ ತೆಗೆದುಹಾಕಬೇಕು, ಈ ರೀತಿಯ ಮನಸ್ಥಿತಿಗೆ ಬಂದ್ರಿ ನೀವೆಲ್ಲ ಅದಿರಲ್ಲ. ಎಷ್ಟು ಜನ? 100 ಜನ ಇರ್ಬೋದು, 300 ಜನ ಅಲ್ಲ, 150 ಜನ ಇರ್ಬೋದು. 3 ಯೂನಿಟ್ ಇಂದ 100. ನೀವು 7 ದಿವಸ ಕಳೆದಾದ ಮೇಲೆ, ನಾನು ಹೇಳ್ತೀನಿ ನಿಮ್ಗೆ, 7 ದಿವಸ ಕಳೆದಾದ ಮೇಲೆ ಹೋಗೋ ದಿವಸ ನೋಡ್ಬೇಕು. ನಿಮ್ದು ಹೋಗೋ ದಿವಸ ನೋಡ್ಬೇಕು. ಯಾರ್ಯಾರು ಇನ್ವಾಲ್ವ್ ಆಗಿರ್ತೀರಿ, ಯಾರ್ಯಾರು ಮಗ್ನರಾಗಿರ್ತೀರಿ, ಯಾರ್ಯಾರು ಶಿಬಿರದೊಳಗೆ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಿ, ಬಿಟ್ಟು ಹೋಗ್ಬೇಕಾದ್ರೆ ಮನಸ್ಸು ವಿಲವಿಲ ಒದ್ದಾಡುತ್ತೆ. ಕಣ್ಣಾಲಿಗಳು ತುಂಬಿಕೊಳ್ತಾರೆ, ಎದೆಗತ್ಕೊಂಡು ಅಳುತ್ತೇವೆ. ಇಲ್ದವರು ಹಂಗೆ ಇರ್ತಾರೆ, ಇಲ್ದವ್ರಿಗೆ ಹಂಗೆ ಇರ್ತಾರೆ. ನೀವು ಹಿಂಗಾಯ್ತು ಕ್ಯಾಂಪ್ ಅಂತಂದ್ರೆ ಕ್ಯಾಂಪ್ ಸಕ್ಸಸ್ ಆದಂಗೆ. ನೀವು ಮನಸ್ಪೂರ್ವಕವಾಗಿ ಇಲ್ಲಿ ಬೆಳೆದಿದ್ದೀರಿ ಅಂತ ಅರ್ಥ. ಇದೆಲ್ಲ ಕಲಿಸುತ್ತೆ. ಕಸ ತೆಗೆದು ಒಳಗಿರ್ತಕ್ಕಂಥ ಎಲ್ಲ ಕಸಗಳನ್ನ, ಕೋಪ, ದ್ವೇಷ, ಮತ್ಸರ, ಅಸೂಯೆ, ಒಬ್ರಿಗೊಬ್ಕೊಂಡ್ರೆ ಇವೆಲ್ಲವನ್ನ ತೆಗೆದಾಕ್ಬಿಡಿ. ನಿಮ್ಮ ಒಳಿತಿಗಾಗಿ ತೆಗೆದಾಕಿ. ನಾನು ಈ ಕೆಟ್ಟ ಅಸೂಯೆ ಇದ್ದೇನೆ, ಒಬ್ರಿಗೊಬ್ರು ಕಂಡು ಎಂತೆಂತ ಅಸೂಯೆಗಳು, ಎಂತೆಂತ ಅಹಂಕಾರ ಇರ್ತಾವ ಅಂತಂದ್ರೆ, ಒಬ್ರು ಚಲೋ ಮಾತಾಡೋರಿದ್ರು ಅಹಂಕಾರ, ನಾ ಭಾರಿ ಚೆನ್ನಾಗಿ ಮಾತಾಡ್ತೀನಿ, ನಾ ಚಂದ ಅದೀನಿ ಅಂತ ಅಹಂಕಾರ,
ಒಬ್ಬೊಬ್ರು ತೋಳದೊಳಗ ಶಕ್ತಿ ಇದೆ ಅಂತಂದ್ರೆ ಬಾರ್ಲಿ ಅಂತಂದು ಅವ್ರ ಸ್ಟೈಲ್ ನೋಡ್ಬೇಕು ಅವ್ರು. ಈ ಎಲ್ಲ ಅಹಂಕಾರಗಳನ್ನ ಕಿತ್ತಾಕೋಕ್ ತಾಕತ್ ಯಾವ್ದು ಅಂತಂದ್ರೆ NSS ಗಿದೆ. NSSಗೆ ನೀವು ಅರ್ಥಕೊಳ್ಬೇಕು. ಅದ್ರ ಜೊತೆಗೆ ಸದ್ಗುಣಗಳನ್ನ ತುಂಬುತ್ತೆ. ಏನ್ ಸದ್ಗುಣ?